Hello, hi, good morning. Once again, happy Tuesday morning. Yes, let us go to 10th standard English, second language, in the view of tomorrow's examination. As I have already explained yesterday, there are 16 plus 2, 18 marks for grammar. ಅದ್ಯಾವುದು ಅಂತೆಲ್ಲ ನೆನ್ನೆ ಚರ್ಚೆ ಮಾಡಿದ್ದೀವಿ. ಕ್ವೆಶನ್ ಟ್ಯಾಗಿಂದ ಹಿಡಿದು ರಿಪೋರ್ಟೆಡ್ ಸ್ಪೀಚ್ವರೆಗೂ 16 ಮಾರ್ಕ್ಸ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರ್ಸೋಣ. ಇನ್ನುಳಿದಂತಹ ಟೋಟಲಿ 40 ಮಾರ್ಕ್ಸಲ್ಲಿ ಇನ್ನುಳಿದಂಥ ಮಾರ್ಕ್ಸ್ಗೆ ವಾಟ್ ಆರ್ ಆಲ್ ದ ಅದರ್ ಥಿಂಗ್ಸ್ ಇನ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್. ಬಟ್ ಬಿಫೋರ್ ಗೋಯಿಂಗ್ ಟು ಕಂಟಿನ್ಯೂ ಮೈ ವಿಡಿಯೋ, I once again request you all, please subscribe to my channel. If you wish, you like it, you share it, and also don't forget to comment. And by saying these words, come let us go together, because I am here whatever became. Yes, ಅಂತ ಹೇಳ್ತಾ ಈಗ ನೆನ್ನೆ one thing I did not explain regarding frame question. Question tag is a must question. Question tag ಇದ್ದೇ ಇರುತ್ತೆ MCQನಲ್ಲಿ. ಒಂದು frame question sometimes will be given. What is that frame a question to get the underlined words as answer? ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಅದರಲ್ಲೊಂದು ಅಂಡರ್ಲೈನ್ಡ್ ಪಾರ್ಟ್ ಕೊಟ್ಟಿರ್ತಾನೆ. ಆ ಪಾರ್ಟು ಕ್ವಶನ್ ಆಗಿ ಆನ್ಸರ್ ಆಗಿ ಬರಬೇಕು. ಆ ಥರದೊಂದು ಪ್ರಶ್ನೆಯನ್ನು ನೀವು ತಯಾರು ಮಾಡಬೇಕು. ಅಂದರೆ ಕಂಡೀಷನ್ ಏನು, ನೀವೇನೋ ಕ್ವೆಶನ್ ತಯಾರು ಮಾಡೋದಲ್ಲ. ಅಂಡರ್ಲೈನ್ಡ್ ಪಾರ್ಟ್ ಮಸ್ಟ್ ಬಿ ದ ಆನ್ಸರ್ ಫಾರ್ ಯುವರ್ ಕ್ವೆಶನ್ ದಟ್ ಯು ಆರ್ ಗೋಯಿಂಗ್ ಟು ಫ್ರೇಮ್. ಲೆಟ್ ಅಸ್ ಗೋ ಟು ದ ಎಕ್ಸಾಂಪಲ್. ಎಸ್, ಪೆನ್ನು ಪುಸ್ತಕ ತಗೊಳ್ಳಿ, ಬರ್ಕೊಳ್ಳಿ. ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿದಾಗ ಆಗುತ್ತೆ. ರೈಟ್, ರೆಡಿ? ಎಸ್. ಪೀಟರ್ ವಾಷಸ್ ಹಿಸ್ ಕ್ಲೋತ್ಸ್ 4 times a week. Peter washes his clothes 4 times a week. Written, Peter washes his clothes 4 times a week. Underline 4 times. ನಿಮಗೆ ಗೊತ್ತಾಯಿತು ಫ್ರೀಕ್ವೆನ್ಸಿ. ಅಂಡರ್ಲೈನ್ ಮಾಡಿರೋದೇನು? ಫ್ರೀಕ್ವೆನ್ಸಿ, ಎಷ್ಟು ಬಾರಿ. Therefore you will obviously get the question word. 4 times ಅನ್ನೋದು ಆನ್ಸರ್ ಆಗಿ ಬರಬೇಕಂದ್ರೆ ಅಲ್ಲೇ ಸೆಂಟೆನ್ಸ್ ನೋಡ್ಕೊಳ್ಳಿ. ಹೌ ಮೆನಿ ಟೈಮ್ಸ್. ಪೀಟರ್ ಸಬ್ಜೆಕ್ಟ್, ಸೊ WH ಅಥವಾ HW ವರ್ಡನ್ನು ಹಾಕ್ಕೋಬೇಕು. ಹೌ ಮೆನಿ ಟೈಮ್ಸ್. ಸಬ್ಜೆಕ್ಟ್ ಯಾವುದು? ಪೀಟರ್. ವರ್ಬ್ ಯಾವುದು? ವಾಷಸ್. ಆಬ್ಜೆಕ್ಟ್ ಯಾವುದು? ಇಸ್ ಕ್ಲಾತ್ಸ್. ಎ ವೀಕ್. ಕಾಂಪ್ಲಿಮೆಂಟ್ ಯಾವುದು? ಎ ವೀಕ್. ಹಾಗಾದರೆ ವಾಟ್ ಈಸ್ ದ ಕ್ವಶನ್? ಅಂಡರ್ಲೈನ್ಡ್ ವರ್ಡ್ ಮೇಲೆ ಕ್ವಶನ್ ಏನು? ಹೌ ಮೆನಿ ಟೈಮ್ಸ್ ಪೀಟರ್ ವಾಷಸ್ ಹಿಸ್ ಕ್ಲೋತ್ಸ್ ಎ ವೀಕ್. ಡನ್. ಅರ್ಥ ಆಯ್ತಲ್ವಾ? ಹೌ ಮೆನಿ ಟೈಮ್ಸ್ ಯಾಕೆ? 4 times ಅಂತಕ್ಕಂಥದ್ದು ಫ್ರೀಕ್ವೆನ್ಸಿ ತೋರಿಸುತ್ತೆ. ದೇರ್ ಫಾರ್ ಯು ಹ್ಯಾವ್ ಟು ಯೂಸ್ ದ ವರ್ಡ್ ಹೌ ಮೆನಿ. ಸೊ ಈ ಥರದ್ದು ಅಪರೂಪಕ್ಕೊಂದೊಂದು ಸರಿ ಕೇಳ್ತಾನೆ. ನೆನ್ನೆ ಅದನ್ನು ಡಿಸ್ಕಸ್ ಮಾಡಿರಲ್ಲ. ಇದು ಕೂಡ ಔಟ್ ಆಫ್ 12, ಆ 12 ಕ್ವಶನ್ಸ್ ಏನಿತ್ತು, 4 MCQ ಅಲ್ಲದೆ ಈ 12 ಕ್ವಶನ್ಸ್ ಏನಿತ್ತು ನೆನ್ನೆ ಚರ್ಚೆ, ಅದರೊಳಗಡೆ ಇದು ಫ್ರೇಮ್ ಕ್ವೆಶನ್ ಅಂತಲೇ ಸೇರಿಸ್ಕೊಳ್ಳಿ. ಓಕೆ, ಮುಂದೆ ಹೋಗೋಣ. ಎಸ್, ಆಫ್ಟರ್ ದಿಸ್ ವೆರಿ ಈಸಿ 2 marks ಕ್ವಶನ್. 16 ಜೊತೆಗೆ ಇನ್ನೊಂದು 2 ಆ್ಯಡ್ ಮಾಡ್ಕೊಳ್ಳಿ ಗ್ರಾಮರ್ಗೆ. ಅದು ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಸ್ 2 errors. 2 errors ಇದೆ, ಕೆಳಗಡೆ ತಪ್ಪುಗಳಿದೆ. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಅದನ್ನು ಸರಿಪಡಿಸಿ ಎಡಿಟ್ ಮಾಡಿ ಆನ್ಸರ್ ಬುಕ್ಕಲ್ಲಿ ರೀರೈಟ್ ಮಾಡಿ. ಕೊಟ್ಟಿರೋ ಪ್ಯಾರಾಗ್ರಾಫ್ನ ಸರಿಪಡಿಸಿರೋ ಪದಗಳೊಂದಿಗೆ ರೀರೈಟ್ ಮಾಡಿ. ಗಾಟ್ ಇಟ್? 2 marks. ಯೂಶ್ವಲಿ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ವಿಲ್ ಬಿ ಆಸ್ಕ್ಡ್. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿರ್ತಾನೆ, ಇನ್ನೊಂದು ವರ್ಬಲ್ ಅಥವಾ ಅಡ್ವರ್ಬಿಯಲ್ ಮಿಸ್ಟೇಕ್ ವಿಲ್ ಬಿ ಗಿವನ್. ಇಲ್ಲ ವರ್ಬಲ್ ಮಿಸ್ಟೇಕ್ ಇಲ್ಲ ಅಡ್ವರ್ಬಿಯಲ್ ಮಿಸ್ಟೇಕ್, ಯಾವುದಾದ್ರು ಒಂದು ಮಿಸ್ಟೇಕನ್ನು
ಎರಡನೇದಾಗಿ ಕೊಟ್ಟಿರ್ತಾನೆ. 2 ಮಿಸ್ಟೇಕ್ಸ್ ಇಫ್ ಯು ಕರೆಕ್ಟ್ ವಿಲ್ ಗೆಟ್ 2 ಮಾರ್ಕ್ಸ್. ಕಮ್ ಸೆಂಟೆನ್ಸ್ ಎಕ್ಸಾಂಪಲ್. ರವೀಂದ್ರ ಥಾಟ್ ಫಾರ್ ಎ ಮೊಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್. ನೋಡಿ, ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್, MOVEMENT. ಇಲ್ಲೇನು ಮೂಮೆಂಟ್ ನಡೆಸ್ತಾನೆ ರವೀಂದ್ರ? ಮೂಮೆಂಟ್. ರವೀಂದ್ರ ಒಂದು ಕ್ಷಣ ಯೋಚಿಸ್ತಾನೆ. ಥಾಟ್ ಫಾರ್ ಎ ಮೊಮೆಂಟ್. ಸ್ಪೆಲ್ಲಿಂಗ್ ಗೊತ್ತಾಯ್ತಾ? MOMENT, ನಾಟ್ ಮೂಮೆಂಟ್. ಮೂಮೆಂಟ್ ಅಲ್ಲ, ಮೊಮೆಂಟ್, ಕ್ಷಣ. MOMENT, 1 ವರ್ಡ್, 1 ಮಾರ್ಕ್. ಸೊ ನೀವೇನು ಮಾಡಬೇಕು? ರೀರೈಟ್ ಮಾಡುವಾಗ ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಜಾಗದಲ್ಲಿ ಮೊಮೆಂಟ್ ಹಾಕಿ ಹೊಸ್ತಾಗಿ ಬರೆದು ಫುಲ್ ಸ್ಟಾಪ್ ಬರಿಬೇಕು. ಆ್ಯಂಡ್ ಎರಡನೇ ಮಿಸ್ಟೇಕ್, ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್. ರ್ಯಾನ್ ಈಸ್ ದ ವರ್ಬ್. ಪಕ್ಕದಲ್ಲಿ ಆಬ್ವಿಯಸ್ಲಿ ಅಡ್ವರ್ಬ್ ಬರಬೇಕು. ಅಡ್ವರ್ಬ್ ಏನು? ಕ್ವಿಕ್ ಹೇಗಾಗುತ್ತೆ ಅಡ್ವರ್ಬ್? ಕ್ವಿಕ್ಲಿ. ಯು ನೋ ದಟ್. ಕ್ಲೂ ಹೇಳ್ಕೊಟ್ಟಿರ್ತಾರೆ. ಅಡ್ವರ್ಬಿಯಲ್ ಫಾರ್ಮ್ ಯೂಶಲಿ LY ಇಂದ ಇರೋ ಥರದ್ದಿರುತ್ತೆ, LY ಇಂದ ಎಂಡ್ ಆಗಿರುತ್ತೆ. ದೇರ್ ಫೋರ್ ಕ್ವಿಕ್ಲಿ ಇನ್ ದಿ ಪ್ಲೇಸ್ ಆಫ್ ಕ್ವಿಕ್ ಯು ಹ್ಯಾವ್ ಟು ರೈಟ್ ಕ್ವಿಕ್ಲಿ. ನೋ ಲೆಟ್ ಅಸ್ ರೈಟ್. ಹಾಗಾದರೆ ಮತ್ತೆ ಬರೆಯೋಣ. ರವೀಂದ್ರ ಥಾಟ್ ಫಾರ್ ಎ MOMENT ಮೊಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ಲಿ ಟು ಹೆಲ್ಪ್ ಹಿಸ್ ಫ್ರೆಂಡ್. 2 marks. Let us see some other examples. Once there was a man who was blind. Once there was a man who was blind. No mistake. Full stop. He eager wished. ವರ್ಬ್ ಬಂತು, ಹಿಂದ್ಗಡೆ ಅಡ್ವರ್ಬ್ ಬರಬೇಕು. ಏನಾಗಬೇಕು? ಈಗರ್ಲಿ. ಈಗರ್ ಕೊಟ್ಟಿದ್ದಾನೆ, ರೀರೈಟ್ ಮಾಡ್ಬೇಕಾರೆ ಈಗರ್ಲಿ ವಿಶ್ಡ್ ಟು ಸಿ ದ HOLE ಹೋಲ್. HOLE ಹೋಲ್, ರಂಧ್ರ. ಹೋಲ್ ವರ್ಲ್ಡ್ ವಿತ್ ಹಿಸ್ ಓನ್ ಐಸ್. ನಿಮಗೆ ಗೊತ್ತು, ಇಡೀ ಜಗತ್ತು. WHOLE ಸ್ಪೆಲ್ಲಿಂಗ್ ಮಿಸ್ಟೇಕ್. ಮೇಲ್ಗಡೆ ಅಡ್ವರ್ಬಿಯಲ್ ಮಿಸ್ಟೇಕ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಈ ಈಗರ್ಲಿ wished to see the WHOLE whole world with his own eyes. Got it? ಬರ್ಕೊಂಡ್ರ? WHOLE whole ಮತ್ತು ಈಗರ್ಲಿ ಸರಿಪಡಿಸಿ, ಇನ್ನೇನು ಆ ಜಾಗದಲ್ಲಿ ಅದನ್ನು ಸರಿಪಡಿಸಿ ಬರೆದ್ರೆ ಸಾಕು. 2 marks. ಆಫ್ಟರ್ ದಟ್ ಸ್ವಾಮಿ, ಥರ್ಡ್ ಎಕ್ಸಾಂಪಲ್. ಸ್ವಾಮಿ hurriedly got up and spread his bed under the bench and crouched. ದೈರ್, THEIR, ದೈರ್. ನೋಡಿ, ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಪಾಸ್ಟ್ ಟೆನ್ಸ್ ವರ್ಬ್, ಆ್ಯಂಡ್ ಸ್ಪ್ರೆಡ್ ದಿಸ್ ಬೆಡ್ ಅಂಡರ್ ದಿ ಬೆಂಚ್ ಆ್ಯಂಡ್ ಕ್ರೌಚ್, THEIR, ದೈರ್. ನಿಮಗೊಂದು ಸ್ಪೆಲ್ಲಿಂಗ್ ಒಂದು ಗೊತ್ತಾಯಿತು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್, ಕ್ರೌಚ್. ಆಮೇಲೆ ಯೋಚನೆ ಮಾಡೋಣ. ದೈರ್, ಅಲ್ಲಿಗೆ. ದೇರ್, THEIR, ದೇರ್. ಅವರ, ಅದರ ಅಲ್ಲ, THEIR ಅಲ್ಲ, THER. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕ್ಯಾನ್ಸಲ್ ಮಾಡಬೇಕು. ದೇರ್, ಅಲ್ಲಿಗೆ, THER. ಸೊ ನೆಕ್ಸ್ಟ್ ಇಲ್ಲಿ ಘಾಟಪ್ ವರ್ಬಲ್ ಮಿಸ್ಟೇಕ್. ಇಲ್ಲಿ ನೋಡಿ, ವರ್ಬಲ್ ಮಿಸ್ಟೇಕ್ ಹೇಳಿದ್ದಾನೆ. ಸ್ಪ್ರೆಡ್ ದಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್. ಪ್ರೆಸೆಂಟ್ ಟೆನ್ಸ್ ಯಾಕಾಗುತ್ತೆ? ಕ್ರೌಚ್ಡ್. ಸೊ ಇಡಿ ಹಾಕಬೇಕು, ಪಾಸ್ಟ್ ಟೆನ್ಸ್ ವರ್ಬ್. ಅಲ್ಲಿಗೆ ವರ್ಬಲ್ ಮಿಸ್ಟೇಕ್. ಆ್ಯಂಡ್ ಆಲ್ಸೋ ಹಿಯರ್ ಯು ಹ್ಯಾವ್ ಕರೆಕ್ಟೆಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಲೆಟ್ ಅಸ್ ರೀರೈಟ್. ಬೇಗ ಬರೆದ್ಬಿಡೋಣ. ಸ್ವಾಮಿ ಹರ್ರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ದಿಸ್ ಬೆಡ್ ಅಂಡರ್ ದಿ ಬೆಂಚ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಕ್ರೌಚ್ಡ್ ಮಾಡ್ಕೊಳ್ಳೋದು. THEIR, ದೇರ್ನ THEIR, ದೇರ್ ಮಾಡೋದು. ಇಟ್ ಸೀಮ್ ಟು ಬಿ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್. ಏನೂ ಮಿಸ್ಟೇಕ್ ಇಲ್ಲ. 2 ಮಿಸ್ಟೇಕು ಒಂದರಲ್ಲೇ ಕೊಡ್ಬೋದು, 2 ವಾಕ್ಯದಲ್ಲೂ ಕೊಡ್ಬೋದು. ಯು ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ edit and rewrite. ಅಲ್ಲಿಗೆ we have discussed 3 examples for spelling mistakes, verbal mistakes or adverbial mistakes. ಅಲ್ಲಿಗೆ yesterday we discussed 4 plus 12, 16 plus now 2, 18 marks. ಹಾಗಾದರೆ ಇನ್ನು 22 ಮಾರ್ಕ್ಸ್ ಯಾವುದಕ್ಕಿರುತ್ತೆ? ಗ್ರಾಮರ್ ಅಂತ ಹೇಳ್ತಿರ್ತೀವಲ್ಲ. ವಾಟ್ ಆರ್ ಅದರ್ 22 marks? Let us quickly glance the things.
Yes, I said already. Eighth main is always on profile writing. 3 marks. One example, let me read it quickly. Yes, ನಿಮಗೆ ಗೊತ್ತು. Given below a profile, write a paragraph using the clues given below. ಕ್ಲೂಸ್ ಕೊಟ್ಟಿರ್ತಾನೆ, ಬಯೋಡಾಟಾ ಥರ ಅಥವಾ ಸಿ ವಿ ಥರ, ಕರಿಕ್ಯುಲಮ್ ಇಟ್ಟೆ ಅಥವಾ ಬಯೋಡಾಟಾ ಥರ ಕೊಟ್ಟಿರ್ತಾನೆ ಅಥವಾ ರೆಸ್ಯೂಮ್ ಥರ. ನೀವು ಅದನ್ನು ಪ್ಯಾರಾಗ್ರಾಫಲ್ಲಿ ಡೆವಲಪ್ ಮಾಡಬೇಕು. ವಾಟ್ ಈಸ್ ಗಿವನ್ ಹಿಯರ್? ನೇಮ್ ಶರದ್ ಕುಮಾರ್, ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ 1st March 1992, Muzaffarpur, Bihar, India. Education, graduate in political science. International relations. Sports, high jump. Occupation, athlete or coach. Disability, impaired muscle power. Achievements, 2020 Tokyo Paralympics, 1 bronze medal. 2020 Paris Paralympics, 1 silver medal. ಓದಿದ ತಕ್ಷಣ ನಿಮಗೆ ಗೊತ್ತಾಯಿತು ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಹೇಗೆ ಅಂತ ಒಂದು ಪ್ಯಾರಾಗ್ರಾಫಲ್ಲಿ. ಎಸ್, ದ ಫಾಲೋಯಿಂಗ್ ಈಸ್ ದಿ ಪ್ರೊಫೈಲ್ ಆಫ್ ಶರದ್ ಕುಮಾರ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ದ ಫಾಲೋಯಿಂಗ್ ಈಸ್ ದಿ ಪ್ರೊಫೈಲ್ ಆಫ್ ಶರದ್ ಕುಮಾರ್, ಫುಲ್ ಸ್ಟಾಪ್. He was born on 1st March 1992 at Mirzapur, Bihar, in India. Full stop. ಆಗೋಯ್ತು ಒಂದು ಸೆಂಟೆನ್ಸ್. He was graduated in political science and also international relations. He was sentence formal ಬರೆಯೋದು. He was very much good at high jump. He is now working as an athlete, also a coach. But his very important point to note is he was disabled because he had impaired muscle power. ನೋಡಿ, ಅದನ್ನು ನಾವು ಅಲ್ಲಿ ಸೇರಿಸ್ಬೇಕು. ಇಲ್ಲಿ ಸ್ಪೆಷಾಲಿಟಿ ಗಮನಿಸಿದೀವಿ ಅಂತ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಮುಂದುವರಿತಾ ಇದೆ. ಆಫ್ಟರ್ ದಟ್, ಎಸ್, ನೆಕ್ಸ್ಟ್ ಪಾಯಿಂಟ್, ವಾಟ್ ಆರ್ ಈಸ್ ಅಚೀವ್ಮೆಂಟ್ಸ್ ಅನ್ನೋದನ್ನ ಒಂದು ಸೆಂಟೆನ್ಸಲ್ಲಿ ಬರೆಯೋಣ. ಎಸ್, ದಿ ಫಾಲೋಯಿಂಗ್ ಆರ್ ಈಸ್ ಅಚೀವ್ಮೆಂಟ್ಸ್. ಈ won a bronze medal in 2020 Tokyo Paralympics and also silver medal in 2020 Paris Paralympics. 3 marks. ಪ್ರೊಫೈಲ್ ರೈಟಿಂಗ್ ಅಂದರೆ ಕೊಟ್ಟಿರೋದನ್ನ ಪ್ಯಾರಾಗ್ರಾಫಲ್ಲಿ ಬರೀತಕ್ಕಂಥದ್ದು. ಗಾಟ್ ಇಟ್? ಸೆಂಟೆನ್ಸ್ ಫಾರ್ಮಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ನ ಡೆವಲಪ್ ಮಾಡಿ ಬರೀರಿ. ನೆಕ್ಸ್ಟ್, ಫಾರ್ 3 marks ಆಫ್ಟರ್ ದಟ್, 3 marksಗೆ ಡೆವಲಪ್ ದಿ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಒಂದು ಪ್ಯಾರಾಗ್ರಾಫಲ್ಲಿ ಸ್ಟೋರಿನ ತುಂಡು ಮಾಡಿ ಕೊಟ್ಟಿರ್ತಾನೆ, ಕ್ಲೂಸ್ ಇರುತ್ತೆ, ನೀವು ಅದನ್ನ ಡೆವಲಪ್ ಮಾಡಿ ಟೋಟಲ್ ಪ್ಯಾರಾಗ್ರಾಫ್ ರಚನೆ ಮಾಡೋಕ್ಕೆ 3 marks. ದೇರ್ ವಾಸ್ ಎ ಡ್ಯಾಶ್ ಹಂಗ್ರಿ ಡ್ಯಾಶ್ ಸರ್ಚ್ ಡ್ಯಾಶ್ ಜ್ಯೂಸಿ piece of bone dash he thought his place and enjoyed dash cross a bridge dash the dog saw his own reflection dash another dog dash in his mouth dash greedy dash piece of bone dash his mouth dash reflection dash as soon as dash into the river dash river dash home hungry. Lastly, moral of the story dash be greedy. ನಿಮ್ಗೆ ಓದಿದ ತಕ್ಷಣ ಅರ್ಥ ಆಯಿತು. ನಾಯಿ ನೀರಲ್ಲಿ ನೋಡಿದ ಕತೆ, ಮೂಳೆ ಕಚ್ಕೊಂಡು ನೋಡಿದ ಕತೆ, ಅದರಲ್ಲದು ತನ್ನ ನೆರಳನ್ನು ಪ್ರತಿಬಿಂಬನ ಕಂಡು ಇಮೇಜ್ ಕಂಡು ತಾನು ಬೊಗಳಿದ ಕತೆ, ಮೂಳೆ ಅದರಲ್ಲಿ ಬಿದ್ದೋದ ಕತೆ. ಜಸ್ಟ್ ಯು ಕ್ಯಾನ್ ಒಂದು ಸರಿ ಈ ಡ್ಯಾಶ್ ಡ್ಯಾಶ್ ಕ್ಲೂಸ್ ಓದ್ಕೊಂಡ ತಕ್ಷಣ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಸ್ಟೋರಿ. ಯುವರ್ ವರ್ಕ್ ಈಸ್ ಜಸ್ಟ್ ಟು ಡೆವಲಪ್. ನೋಡೋಣ, ಲೆಟ್ ಮಿ ಡೆವಲಪ್ ಇಟ್. ದೇರ್ ವಾಸ್ ಎ ಡಾಗ್. It was very angry. It was in search of some food. It saw a juicy piece of bone on the way. He thought it was his place to enjoy. And now he took it and was about to cross the bridge. Yes. And when it was crossing the bridge, he saw his own reflection
in the water of the river. And he thought it was another dog with bone in his mouth. He thought, I should grab that also. Therefore, he was greedy and he began to bark at the reflection of itself in the water, thinking it was another dog with a bone in its mouth. ತನ್ನ ಬಾಯಲ್ಲಿ ಇನ್ನೊಂದು ಮುಳ್ಳೆ ಕಚ್ಕೊಂಡ್ರೆ ನಾಯಿದೆ ಅಂತ ತಿಳ್ಕೊಂಡು ಬೊಗ್ಳೋಕೆ ಶುರು ಮಾಡ್ತು. ಆ್ಯಂಡ್ as soon as it began to bark, the bone from its mouth fell into the river, and the dog returned home once again without any food, that is hungrily. ಎಷ್ಟು ದೊಡ್ಡ ಪ್ಯಾರಾಗ್ರಾಫ್ ಆಗುತ್ತೆ ನೋಡಿ. ಲಾಸ್ಟ್ಲಿ ಮರಿಬೇಡಿ, ದ ಮಾರಲ್ ಆಫ್ ದಿ ಸ್ಟೋರಿ ಡ್ಯಾಶ್ ಬಿ ಗ್ರೀಡಿ ಅಂತ ಕೊಟ್ಟಿದ್ದಾನೆ. ಒನ್ ಶುಡ್ ನಾಟ್ ಬಿ ಗ್ರೀಡಿ. ಆಸೆ ಇರಬೇಕು, ದುರಾಸೆ ಇರಬಾರ್ದು ನೋಡಿ. ನೆಕ್ಸ್ಟ್ ಈಸ್ ಸ್ಟಡಿ ದ ಪಿಕ್ಚರ್. ನೋಡಿ, ಸ್ಟಡಿ ದ ಪಿಕ್ಚರ್, ರೀಡಿಂಗ್ ದ ಪಿಕ್ಚರ್ ಆ್ಯಂಡ್ ಡೆವಲಪ್ ಇಂಟು ಎ ಪ್ಯಾರಾಗ್ರಾಫ್. 3 marks. So, ನಾನು after reading this, yes, write a description of an account of what the picture suggests to you in a paragraph. You see, in the picture, most of the people are sitting on the stump of the trees that are cut down, and one person is explaining the things on a screen showing a tree, the importance of tree. But was he not foolish to explain the people who are sitting on the stumps of the trees about to know on the tree in the picture? Yes, now you have to develop it into a paragraph and explain what is the description of the picture for 3 marks. Again, after that, you will 2 plus 2, 4 marks passage. What is the passage? ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ, read the passage, understand the questions, answer the questions. It will be usually one half of the page will be a paragraph. half of the page ಇರುತ್ತೆ ಪ್ಯಾರಾಗ್ರಾಫು, ಇಷ್ಟು. ಅದನ್ನು ನೀವು ಓದ್ಕೊಂಡು in the below there are 2 questions, you have to answer 2 plus 2. ಇದು ಈಸಿಲಿ ಸ್ಕೋರಬಲ್ ಏರಿಯಾ ಅಂತ ಹೇಳಿದೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಯು ವಿಲ್ ಹ್ಯಾವ್ 8th main, 13th main 4 marks ಎಸ್ಸೆ ರೈಟಿಂಗ್. ಯಾವ ಥರ ಟಾಪಿಕ್ಸ್ ಇರ್ತವೆ? ಸೋಷಿಯಲ್ ಎವಿಲ್ಸ್, ಬ್ಯಾನ್ ಆನ್ ಪ್ಲಾಸ್ಟಿಕ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ವಾಟ್ ಆರ್ ಅದರ್ಸ್ ಇನ್ ದ ಅದರ್ ಪೇಪರ್ಸ್? Yes, you can have here, ನೋಡಿ, you come to that. Yes, air pollution again in another board paper, advantages of mobile phones, importance of forest. So ಯಾವ್ದಾದ್ರು ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂನೋ ಅಥವಾ ಪೊಲ್ಯೂಷನ್ ಇಶ್ಯೂನೋ ಅಥವಾ ಮೊಬೈಲ್ ಅಥವಾ ಇಂಟರ್ನೆಟ್ ಬಗ್ಗೆನೋ ಫಾರೆಸ್ಟ್ ಯಾವುದೋ ಒಂದ್ರ ಬಗ್ಗೆ ಇರುತ್ತೆ. ನಿಮಗೆ ಗೊತ್ತು, ಎಸ್ಸೆ ರೈಟಿಂಗ್ ಹೇಳ್ಕೊಟ್ಟಿರ್ತಾರೆ. ಇಂಟ್ರಡಕ್ಷನ್ ಒಂದು ಸ್ಮಾಲ್ ಪ್ಯಾರಾಗ್ರಾಫ್, ಡೆವಲಪ್ಮೆಂಟ್ ಬಿಗ್ 2 paragraphs ಆರ್ ಸಿಂಗಲ್ ಪ್ಯಾರಾಗ್ರಾಫ್ ಬಿಗ್ ಇರಬೇಕು, ಆ್ಯಂಡ್ ಆಲ್ಸೋ ಕನ್ಕ್ಲೂಷನ್. ಇಲ್ಲಿ ಸೆಂಟೆನ್ಸಸ್ ಕರೆಕ್ಟಾಗಿರಬೇಕು ಮತ್ತು ಚಿತ್ತು ಕಾಟು ಮಾಡಬಾರ್ದು. ದೆನ್ ಯು ವಿಲ್ ಡೆಫಿನೆಟ್ಲಿ ಗೆಟ್ 4 marks to that essay. ಆಫ್ಟರ್ ದಟ್ 5 marks ವಿಲ್ ಬಿ ಫಾರ್ ಲೆಟರ್ ರೈಟಿಂಗ್. ಅದರಲ್ಲಿ ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೇಕಾದ ಭಾಳ ಮುಖ್ಯ. ದಟ್ ಯು ಆರ್ ಜಗದೀಶ್ ಆರ್ ಜ್ಯೋತಿ ಆಫ್ ಗೌರ್ನಮೆಂಟ್ ಹೈಸ್ಕೂಲ್ ಸಾಗರ. ಜಗದೀಶ್ ಅಥವಾ ಜ್ಯೋತಿ ಹಾಕಬೇಕು, ಗೌರ್ನಮೆಂಟ್ ಹೈಸ್ಕೂಲ್ ಸಾಗರ ಅಂತ ಫ್ರಮ್ ಅಡ್ರೆಸ್ಸಲ್ಲಿ ಹಾಕ್ಕೋಬೇಕು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಮ್ಯಾರೇಜ್. ಇದು ಪರ್ಸನಲ್ ಲೆಟರ್, ತುಂಬ ಲೆಂತಿ ಪ್ಯಾರಾಗ್ರಾಫ್ ಬರೀಬೇಕು, ಕಷ್ಟ ಆಗೋದಾದರೆ ಯು ಕ್ಯಾನ್ ಸೆಲೆಕ್ಟ್ ರೈಟ್ ಎ ಲೆಟರ್ ಟು ದಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಫಾರ್ ದಿ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಟು ಯುವರ್ ಏರಿಯಾ. ಸೊ ಫ್ರಮ್ ಅಡ್ರೆಸ್ ಜ್ಯೋತಿ ಆರ್ ಜಗದೀಶ್ ಹಾಕ್ಕೊಳ್ಳಿ, ಗೌರ್ನಮೆಂಟ್ ಹೈಸ್ಕೂಲ್ ಸಾಗರ. ಟು ದಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್
ಸಾಗರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತ ಹಾಕ್ಬಿಟ್ಟು ಸರ್ ಸಬ್ಜೆಕ್ಟ್ ರಿಕ್ವೆಸ್ಟ್ ಫಾರ್ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಟು ಅವರ್ ಏರಿಯಾ. Next line, with regard to the subject, I request your good office to bring to your kind notice that we have not been supplying water since many days and we are very much troubled because of having no water. Hence, we request you to supply water to our area. Which area you can mention? Thank you. Yours faithfully, Jagdish or Jyoti. So date also you have to put. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿರ್ತಾರೆ. ಅಫಿಷಿಯಲ್ ಲೆಟ್ರಿಗೆ ಬರೀಬೇಕು ಅಂತ ಮಿಸ್ ಮಾಡ್ಕೋಬೇಡಿ. 5 marks you will get. ಅಲ್ಲಿಗೆ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಸೀನ್ ಟುಡೇ? ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪಿಂಗ್, ಪಿಕ್ಚರ್ ರೀಡಿಂಗ್, ಪ್ಯಾಸೇಜ್ 2+2 4 marks, essay 4 marks, letter writing 4 marks. 5 + 4 9, passage +4 13, picture reading 16, story development 19, profile 3 22 plus grammar 18 40. ಅಲ್ಲಿಗೆ ಔಟ್ ಆಫ್ 80 ಟೋಟಲ್ ಕ್ವಶನ್ ಪೇಪರ್ 40 ಮಾರ್ಕ್ಸು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಆಯಿತು. ನಿನ್ನೆವರೆಗೆ ಹೇಳ್ಕೊಟ್ಟಿದ್ದು 18 ಮಾರ್ಕ್ಸ್ಗೆ ಗ್ರಾಮರ್, ಇವತ್ತು ನಾನು ಮಾತಾಡಿದ್ದು 22 ಮಾರ್ಕ್ಸ್ಗೆ ಕಾಂಪೋಸಿಷನ್, ಎಸ್ಸೆ, ಪ್ಯಾಸೇಜ್ ಎಲ್ಲ ಸೇರಿ. ಹಾಗಾದರೆ ರಿಮೈನಿಂಗ್ 40 ಮಾರ್ಕ್ಸ್ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈಗ 22 ಮಿನಿಟ್ಸ್ ಆಗ್ತಾಯಿದೆ. ಈ ವಿಡಿಯೋನ ಈ ತಕ್ಷಣ ನೀವು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ. ದಿಸ್ ಈಸ್ ಎನ್ ಎಜುಕೇಷ್ನಲ್ ಚಾನಲ್, ಎವ್ರಿಬಡಿ ಶುಡ್ ಗೆಟ್ ಇಟ್ಸ್ ಬೆನಿಫಿಟ್ ಅಂತ ಹೇಳ್ತಾ ನಿಮ್ಮ ಜೊತೆ ನಾನಿರ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಬೇಗ ಮತ್ತೆ ಜಾಯಿನ್ ಆಗ್ತೀನಿ. ಇದನ್ನು ವಾಚ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸ್ಕೋರ್ ಆಲ್ ದ ಮಾರ್ಕ್ಸ್ ಇನ್ ಇಂಗ್ಲೀಷ್. ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಕಮ್ ವಿತ್ ಮೀ ವಾಟ್ ಎವರ್ BKM.